ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ, ನನ್ನ ಜೊತೆ ಇದ್ದಾರೆ 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ ದೇಶ ವಿದೇಶದಲ್ಲಿ ಆಗಿರುವಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ನೋಡ್ತಾ ಹೋಗೋಣ. ರಾಜ್ಯ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಾಯಕಿ ಸಮಾವೇಶ ಆಯೋಜನೆ ಮಾಡಲಾಗಿದ್ದು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ವಾದ್ರಾ ಆಗಮಿಸಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ 1 ಲಕ್ಷ ಮಹಿಳೆಯರು ಆಗಮಿಸಿದ್ದು ಕೇಂದ್ರ ವಿಭಾಗದ ಡಿಸಿಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ 250 ಮಹಿಳಾ ಪೊಲೀಸರು ಸೇರಿದಂತೆ ಭರ್ಜರಿ ಭದ್ರತೆಯನ್ನ ಆಯೋಜನೆ ಮಾಡಲಾಗಿದೆ. ಕೆಲ ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಘೋಷಣೆಯನ್ನ ಮಾಡಿದ್ರು. ಇದೀಗ ಪ್ರಿಯಾಂಕಾ ವಾದ್ರಾ 2ನೇ ಮಹಾ ಘೋಷಣೆಯನ್ನ ಮೊಳಗಿಸುವಂತ ನಿರೀಕ್ಷೆ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಬಿಪಿಎಲ್ ಕಾರ್ಡ್ ಹೊಂದಿರುವಂತ ಮಹಿಳೆಯರಿಗೆ ತಿಂಗಳಿಗೆ 1,500 ರೂಪಾಯಿ ನೀಡುವುದಾಗಿ ಘೋಷಿಸುವಂತ ನಿರೀಕ್ಷೆ ಇದೆ. ಜೊತೆಗೆ 2023ರ ಚುನಾವಣೆಯಲ್ಲೂ ಕೂಡ ಮಹಿಳೆಯರಿಗೆ ಆದ್ಯತೆ ನೀಡುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ನ ನಾಯಕಿ ಕಾರ್ಯಕ್ರಮದ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ಗೆ ನಾಯಕಿ ಅಂತ ಘೋಷಿಸಿಕೊಳ್ಳೋ ಅನಿವಾರ್ಯತೆ ಬಂದಿದೆ. ಕಾಂಗ್ರೆಸ್ ಅವರು ಪ್ರಿಯಾಂಕಾ ವಾದ್ರಾ ನಾಯಕಿ ಅಂದ್ಕೊಳ್ಬಹುದು, ಆದರೆ ನಮ್ಮ ಕರ್ನಾಟಕದಲ್ಲಿ ಪ್ರಿಯಾಂಕಾ ವಾದ್ರಾರನ್ನ ನಾಯಕಿಯಾಗಿ ಒಪ್ಕೊಳ್ಳೋದಕ್ಕೆ ಸಿದ್ಧರಿಲ್ಲ. ಕಾಂಗ್ರೆಸ್ ಅವರು ನಾಯಕಿ ಅಂತ ಕಾರ್ಯಕ್ರಮದ ಹೆಸರನ್ನ ಇಟ್ಟಿದ್ದಾರೆ. ಅಂದ್ರೆ ಇವರು ಇಲ್ಲಿವರೆಗೂ ನಾಯಕಿ ಆಗಿರ್ಲಿಲ್ವಾ ಅಂತ ಹೇಳಿ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ನಾನು ನೋಡಿದೆ, ನಾನು ನಾಯಕಿ, ಏನು ನಮ್ಮ ಪ್ರಿಯಾಂಕಾ ಗಾಂಧಿ ಫೋಟೋ ಇಟ್ಟು ನಾನು ನಾಯಕಿ ಅಂತಂದರೆ, ನಾನು ನಾಯಕಿ ಅಂತಂದು ತಾನೇ ಸ್ವಯಂ ಭೂದಿಂದ ನಾನು ನಾಯಕಿ ಅಂತ ಹೇಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಅವ್ರಿಗೆ ಬಂದಿದೆ. ಮತ್ತು ಅವ್ರ ನಾಯಕಿ ಮಾಡೋ ಸಲುವಾಗಿ ನಮ್ಮ ಕರ್ನಾಟಕದ ಮಹಿಳೆಯರಂತೂ ತಯಾರಿಲ್ಲ, ಅದು ಭಾಳ ಸ್ಪಷ್ಟವಾಗಿದೆ. ಹೀಗಾಗಿ ಎಲ್ಲ ಸ್ತ್ರೀ ಶಕ್ತಿ ಮಹಿಳೆಯರು ಅವ್ರ ಪರವಾಗಿ ಇಲ್ಲದ ಕಾರಣದಿಂದ ತಾವೇ ಸ್ವಯಂ ಘೋಷಣೆಯನ್ನು ಮಾಡ್ತಾಯಿದ್ದಾರೆ, ನಾನು ನಾಯಕಿ. ಅದು ನನಗೆ ಅರ್ಥನೇ ಆಗಲಿಲ್ಲ. ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದವರು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಚಿತ್ರದುರ್ಗ ಬಿಜೆಪಿ ಶಾಸಕ ತಿಪ್ಪಾರೆಡ್ಡಿ ಮೇಲೆ ಭ್ರಷ್ಟಾಚಾರ ಆರೋಪವನ್ನು ಮಾಡಲಾಗಿದೆ. ಶಾಸಕರಿಗೆ ಬರೋಬ್ಬರಿ 90 ಲಕ್ಷ ಕೊಟ್ಟಿದ್ದೇನೆ. 2019ರಿಂದ ಈಚೆಗೆ ಕಾಂಟ್ರಾಕ್ಟರ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಮ್ಮ ಬಳಿ ದಾಖಲೆಗಳು ಇದ್ದಾವೆ, ನಮಗೇನು ಭಯ ಇಲ್ಲ, ಎಲ್ಲ ಕಾಂಟ್ರಾಕ್ಟರ್ಸ್ಗೆ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಕಾಂಟ್ರಾಕ್ಟರ್ಸ್ ಆರೋಪವನ್ನು ಮಾಡಿದ್ದಾರೆ. ಅಲ್ಲದೆ 13ರಿಂದ 14 ಜನ ಶಾಸಕರು, 4 ಸಚಿವರ ದಾಖಲೆಗಳಿದ್ದಾವೆ. ಸಂತೋಷ್ ಪಾಟೀಲ್ ಸಾವಿನಿಂದ ಕಾಂಟ್ರಾಕ್ಟರ್ಸ್ ಭಯ ಪಡ್ತಾ ಇದ್ದಾರೆ ಅಂತ ಮಂಜುನಾಥ್ ಆರೋಪವನ್ನು ಮಾಡಿದ್ದಾರೆ. ಹೋರಾಟ ನಾವು ನಮ್ಮ ಕೆಂಪಣ್ಣವರು ನೇತೃತ್ವದಲ್ಲಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದು ಮುಖ್ಯವಾಗಿ ಭ್ರಷ್ಟಾಚಾರ ವಿರುದ್ಧ. ನೋಡಿ ಸರ್, ನಮ್ಮ ಹತ್ರ ಇದೇ ಇಲ್ಲ ಅಂತಲ್ಲ, ಇವರು ಆಗಲೇ ಹೇಳಿದ್ದಾರೆ 4 ಜನ ಮಿನಿಸ್ಟರ್ಗಳಿದೆ, 13-14 ಜನ MLAಗಳಿದೆ. ಬಿಕಾಸ್ ಈ ಸಂತೋಷ್ ಪಾಟೀಲ್ ಗಲಾಟೆ ಆದಮೇಲೆ ನಾವೆಲ್ಲ ಭಯ ಪಡ್ತಾ ಇದ್ದೀವಿ, ಭಾಳ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಆ್ಯಕ್ಚುಲಿ. ಆದ್ದರಿಂದ ಯಾವುದು ಇದು ರಿಲೀಸ್ ಮಾಡಿ ಅದಕ್ಕೇನು ಮಾಡಿದ್ವಿ, ಈ ಅಪಾಯಿಂಟೆಡ್ ಜುಡಿಷಿಯಲ್ ಎನ್ಕ್ವೈರಿ ವಿ ಆರ್ ಗೋಯಿಂಗ್ ಟು ಪ್ರೂವ್ ದಟ್ ಅಂತ ಹೇಳ್ತಾ ಇದ್ದೀವಿ. ಇವು ಅದನ್ನೇ ಹೇಳ್ತಾ ಇದ್ದೀವಿ. ಕೋಲಾರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆ ಫಿಕ್ಸ್ ಆಗಿದೆ. ಆದರೆ ಸಿದ್ದರಾಮಯ್ಯ ಸೋಲಿಸೋದಕ್ಕೆ ಜೆಡಿಎಸ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಮುಸ್ಲಿಂ ಮತಗಳನ್ನು ಸೆಳೆಯೋದಕ್ಕೆ ಇವತ್ತು ಸಿಎಂ ಇಬ್ರಾಹಿಂ, ಸಂಸದ ಪ್ರಜ್ವಲ್ ರೇವಣ್ಣ ರೌಂಡ್ಸ್ ಹಾಕ್ತಾ ಇದ್ದಾರೆ. ಜೆಡಿಎಸ್ ಇಂದ ಮುಸ್ಲಿಂ ಸಮುದಾಯದ 25 ಜೋಡಿಗಳ ಸಾಮೂಹಿಕ ವಿವಾಹ ನಡೀತಾ ಇದೆ. ಮಧ್ಯಾಹ್ನ ಟೊಮ್ಯಾಟೊ ಮಂಡಿಯಲ್ಲಿ 2 ರೈತರೊಂದಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಸಂವಾದವನ್ನು ನಡೆಸಲಿದ್ದಾರೆ. ಕೋಲಾರ ಜೆಡಿಎಸ್ ಅಭ್ಯರ್ಥಿ ಸಿಎಂಆರ್ ಶ್ರೀನಾಥ್ ಜೆಡಿಎಸ್ ಕಾರ್ಯಕರ್ತರಿಗೆ ಬಾಡೂಟವನ್ನು ಹಾಕಿಸ್ತಾ ಇದ್ದಾರೆ. 2,000 ಜನರಿಗೆ ಮೊಟ್ಟೆ ಬಿರಿಯಾನಿ ಉಣಬಡಿಸಲು ಸಿದ್ಧತೆ ಆಗಿದೆ. ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರಂಥ ಸಿಎಂ ಇಬ್ರಾಹಿಂ ಸಾಹೇಬರು ಹಾಗೂ ಸಂಸದರಂಥ ಪ್ರಜ್ವಲ್ ರೇವಣ್ಣನವರು ಸಾಮೂಹಿಕ ಅಲ್ಪಸಂಖ್ಯಾತರ ವಿವಾಹ ಕಾರ್ಯಕ್ರಮಕ್ಕೆ ಆಗಮಿಸಿ ಅಲ್ಲಿಂದನೂ ಸುಮಾರು 3 ಗಂಟೆಗೆ ಈ ಒಂದು ವೇದಿಕೆಯ ಮೇಲೆ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬರೋದ್ರಿಂದನೂ ಏನು ಇದೈತೆ, ನಮ್ಮ ಕಾರ್ಯಕರ್ತರು ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಅವ್ರಿಗೆ ಹೇಳುವಂಥ ವಿಚಾರವಾಗಿದೆ. ಯಾಕಂದರೆ ಇಲ್ಲಿ ಅಲ್ಪಸಂಖ್ಯಾತರನ್ನು ನಂಬ್ಕೊಂಬರ್ತಾ ಇದ್ದಾರೆ. ನಾಳೆ ಅಲ್ಪಸಂಖ್ಯಾತರೇ 1,500 ಜನಕ್ಕೂ ಮೇಲ್ಪಟ್ಟು ಸೇರೋದಿದ್ದಾರೆ. ಆದರೂ 3,000ಕ್ಕೂ ಹೆಚ್ಚು ಜನ ಬರ್ತಾ ಇದ್ದಾರೆ, ಬಂದು ಇಲ್ಲಿ ಭಾಗವಹಿಸಿ
ಬ್ಯಾನರ್ ಹಾಕುವಂತ ವಿಚಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಂತ ಘಟನೆ ಬಳ್ಳಾರಿಯ ವಿಜಯನಗರದಲ್ಲಿ ನಡೆದಿದೆ. ವಿಜಯನಗರ ವಿಧಾನಸಭೆ ಕ್ಷೇತ್ರದ ಕೈ ಆಕಾಂಕ್ಷಿಗಳ ನಡುವೆ ಈ ಗಲಾಟೆ ನಡೆದಿದೆ. ಪ್ರಜಾಧ್ವನಿ ಯಾತ್ರೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರಾಗಿರುವಂತಹ ರಾಜಶೇಖರ್ ಹಿಟ್ನಾಳ್, ಗವಿಯಪ್ಪ, ಸಿರಾಜ್ ಶೇಖ್ ಸೇರಿದಂತೆ ಅನೇಕ ನಾಯಕರ ಫೋಟೋ ಬ್ಯಾನರ್ ಅಲ್ಲಿ ಇತ್ತು. ಈ ಗಲಾಟೆ ತಾರಕಕ್ಕೇರ್ತಾ ಇದ್ದಂತೆ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಯಾರ ಫೋಟೋ ಬೇಡ, ಕೇವಲ ರಾಷ್ಟ್ರೀಯ ರಾಜ್ಯ ನಾಯಕರ ಫೋಟೋವನ್ನು ಹಾಕಿ ಅಂತ ತಾಕೀತನ್ನು ಮಾಡಿದ್ದಾರೆ. ಬಳಿಕ ಖಾಸಗಿ ಹೋಟೆಲ್ಗೆ ಕರೆದು ಎಲ್ಲರನ್ನೂ ಕೂಡ ಕೂರಿಸಿ ರಾಯರೆಡ್ಡಿ ಸಮಾಧಾನ ಪಡಿಸಿದ್ರು. ಹಂಗಲ್ಲ ಡಿ.ಕೆ. ಶಿವಕುಮಾರ್ ಅಲ್ಲ ಸರ್, ಡಿ.ಕೆ. ಶಿವಕುಮಾರ್ ಹಾಕೊಡು ಅಂತ ಹೇಳಿದ್ವಿ ನೀವಲ್ಲ. ಶಾಸಕ ಯತ್ನಾಳ್ ರಾಜ್ಯ ಬಿಜೆಪಿಗೆ ಬಿಸಿ ತುಪ್ಪ ಆಗ್ಬಿಟ್ಟಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಸ್ವಪಕ್ಷದವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯತ್ನಾಳ್ ನಡೆಯಿಂದ ರಾಜ್ಯ ಬಿಜೆಪಿಗೆ ಭಾರಿ ಮುಜುಗರ ಆಗ್ತಾ ಇದೆ. ಸಿಎಂ ಬೊಮ್ಮಾಯಿ, ಬಿಎಸ್ ಯಡಿಯೂರಪ್ಪ, ನಿರಾಣಿ, ಕಟೀಲ್ ಎಲ್ಲರಿಗೂ ಬೈತಾರೆ. ಮೀಸಲಾತಿ ವಿಚಾರದಲ್ಲಿ ಮೋಸ ಮಾಡಿದ್ದಾರೆ ಅಂತ ಪದೇ ಪದೇ ಆರೋಪ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿಗೂ ಮುಂದಾಗಿದ್ದಾರೆ. ಜನವರಿ 21ನೇ ತಾರೀಕು ರಾಜ್ಯಕ್ಕೆ ಬರ್ತಿರುವಂತಹ ಜೆಪಿ ನಡ್ಡಾ ಭೇಟಿಗೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಶೀಘ್ರದಲ್ಲಿ ಅವ್ರು ಟೈಮ್ ಕೊಡ್ತೀನಿ ಅಂದರೆ ನಾಳೆ 21ಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವರು ಬರ್ತಾ ಇದ್ದಾರೆ. ಅವ್ರ ಜೊತೆನೂ ಅವ್ರಿಗೂ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗ್ತದೆ. ಇಲ್ಲಿ ಆ ಚಿಲ್ಲರೆ ಪಲ್ರೆ ರೌಡಿ ಗ್ಯಾಂಗ್ನವರು ಏನು ಅವ್ರಿಗೇನು ಗೊತ್ತದ. ಬಟ್ ಯತ್ನಾಳ್ ತುಳಿದು ಬಿಟ್ಟರೆ ಮತ್ತೊಂದೇನು ಕೆಲಸ ಇಲ್ಲ. ಯತ್ನಾಳ್ ಯಾರಿಗೂ ತುಳಿದಾಗೋದಿಲ್ಲ. ಯತ್ನಾಳನ್ನು ಬೇರೆ ಭಾಳ ಗುಮ್ಮದಾವು. ಯತ್ನಾಳನ್ನ ಶಕ್ತಿಯಲ್ಲಿ ಐತಂದ್ರೆ BJP ಸಂಘಟನೆ ಮಾಡೋದು ಮೂಲ ನಾವಿದ್ದೀವಿ. ನಾವು ಜನರ ಒಳಗೆ ಬೇರೆದ ನಮ್ಮ ಜನ ನನಗೆ ಬಿಡೋದೇ ಇಲ್ಲ. ನನಗೊಂದು ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ರೀತಿ ಚಿಲ್ಲರೆ ಹೇಳಿಕೆಗಳಿಗೆ, ಚಿಲ್ಲರೆ ವ್ಯಕ್ತಿಗಳಿಗೆ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು. ಎಲ್ಲ ಪಕ್ಷ ಗಮನಿಸಿದೇನು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಅಂಥ ಚಿಲ್ಲರೆ ವ್ಯಕ್ತಿಗಳ ಬಗ್ಗೆ, ಸಂಸ್ಕಾರ ಇಲ್ಲದವ್ರ ಬಗ್ಗೆ ಮಾತನಾಡುವುದು ಇವತ್ತಿಲ್ಲ. ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿ ಗುಜರಾತ್ನಲ್ಲಿ ಸೆರೆ ಸಿಕ್ಕಂತ ಸ್ಯಾಂಟ್ರೋ ರವಿಯನ್ನ ಕಸ್ಟಡಿಗೆ ನೀಡಲಾಗಿದೆ. ಸ್ಯಾಂಟ್ರೋ ರವಿಯನ್ನ ಪೊಲೀಸ್ ಕಸ್ಟಡಿಗೆ ನೀಡದೆ ಜನವರಿ 25ರವರೆಗೆ ನ್ಯಾಯಾಂಗ ಬಂಧನದಲ್ಲಿಡಬೇಕು ಅಂತ ಮೈಸೂರಿನ 6ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆದೇಶವನ್ನು ನೀಡಿತ್ತು. ಇನ್ನೊಂದು ಕಡೆ ಸ್ಯಾಂಟ್ರೋ ರವಿ ಪ್ರಕರಣವನ್ನು ಸಿಐಡಿಗೆ ವಹಿಸಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಸ್ಯಾಂಟ್ರೋ ರವಿ 2ನೇ ಪತ್ನಿ ದೂರು ಕೇಸನ್ನು ಸಿಐಡಿಗೆ ವಹಿಸಿ ರಾಜ್ಯ ಸರ್ಕಾರ ನಿರ್ದೇಶನ ನೀಡಿದೆ. ವಸತಿ ನಿವಾಸದಲ್ಲಿ ಅನಧಿಕೃತವಾಗಿ ನಿರ್ಮಿಸಿದ್ದ ಫಾತಿಮಾ ಮಸೀದಿಗೆ ಬೆಳಗಾವಿ ಮಹಾನಗರ ಪಾಲಿಕೆಯು ಬೀಗ ಹಾಕಿದೆ. ಬೆಳಗಾವಿಯ ಸಾರಥಿ ನಗರದ ವಸತಿ ನಿವೇಶನದಲ್ಲಿ ಫಾತಿಮಾ ಮಸೀದಿಯನ್ನು ಅನಧಿಕೃತವಾಗಿ ನಿರ್ಮಿಸಲಾಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಹಿಂದೂ ಪರ ಸಂಘಟನೆಗಳು, ಬಿಜೆಪಿ ನಾಯಕರು ಸೇರಿದಂತೆ ಡಿಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ರು. ಆದ್ದರಿಂದ ಮಹಾನಗರ ಪಾಲಿಕೆಯು ಫಾತಿಮಾ ಮಸೀದಿಯಲ್ಲಿ ಧಾರ್ಮಿಕ ಚಟುವಟಿಕೆ ನಿಲ್ಲಿಸುವಂತೆ ನೋಟಿಸ್ ಕೊಟ್ಟಿತ್ತು. ನಿನ್ನೆ ಸಂಕ್ರಾಂತಿ ಹಬ್ಬ. ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಿಗೆ ರಜೆ ಇತ್ತು. ಆದರೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯ ಕ್ರೈಸ್ಟ್ CMI ಪಬ್ಲಿಕ್ ಶಾಲೆಯಲ್ಲಿ ಭಾನುವಾರ ಇದ್ರೂ ಕೂಡ, ಸಂಕ್ರಾಂತಿ ಹಬ್ಬ ಇದ್ರೂ ಕೂಡ ಮಕ್ಕಳನ್ನು ಕರೆಸಿ ತರಗತಿಯನ್ನು ಮಾಡಲಾಗಿದೆ. ಹಿಂದೂ ಮಕ್ಕಳು ಹಬ್ಬ ಆಚರಣೆ ಮಾಡಬಾರ್ದು ಎಂಬ ದುರುದ್ದೇಶದಿಂದ ತರಗತಿಯನ್ನು ನಡೆಸಲಾಗಿದೆ ಅಂತ ಹಿಂದೂ ಜಾಗರಣ ವೇದಿಕೆ ಹಾಗೂ ದಲಿತ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಶಾಲೆಯಲ್ಲಿ ಕೇವಲ ಕ್ರೈಸ್ತ ಧರ್ಮದ ಬಗ್ಗೆ ಮಾತ್ರ ಪ್ರಚಾರ ಮಾಡ್ತಾರೆ. ಕ್ರೈಸ್ತ ಧರ್ಮದ ವಿಚಾರಗಳನ್ನು ಮಾತ್ರ ಮಕ್ಕಳ ತಲೆಗೆ ತುಂಬುತ್ತಾ ಇದ್ದಾರೆ. ರಾಷ್ಟ್ರ ನಾಯಕರ ಫೋಟೋಗಳನ್ನು ಅಳವಡಿಸದೆ ಕೇವಲ ಯೇಸುವಿನ ಫೋಟೋವನ್ನು ಅಳವಡಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಹಬ್ಬಗಳ ಆಚರಣೆಗಳೇ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಹಾಗಾಗಿ ಮಕ್ಕಳನ್ನ ಮನೇಲಿ ಸಹ ಇರಕ್ಕೆ ಬಿಟ್ಟಿಲ್ಲ. ಮನೇಲಿ ಇದ್ದರೆ ತಾನೇ ಮಕ್ಕಳು ಒಂದು ಹಿಂದೂ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಅವ್ರನ್ನ ಯಾವುದೋ ಒಂದು ನೆಪ ಒಡ್ಡಿ ಶಾಲೆ ಕರೆಸೋಣ ಅನ್ನೋ ಉದ್ದೇಶ ಇಟ್ಕೊಂಡು ಮಕ್ಕಳನ್ನ ಶಾಲೆ ಕರೆಸ್ಕೊಂಡಿದ್ದಾರೆ. 28ನೇ ತಾರೀಕು ನಿಗದಿಯಾಗಿದ್ದ ಒಂದು ಫಂಕ್ಷನ್ನ ಅವರು ನಾಳೆನೇ ಇಟ್ಕೊಂಡಿದ್ದಾರೆ, 14ನೇ ತಾರೀಕು ಇಟ್ಕೊಂಡಿದ್ದಾರೆ. ಅವ್ರ ಉದ್ದೇಶ ಏನಂತ ಕೇಳಿದರೆ, ಯಾವುದೋ ಒಂದು ಗಾಯಕನ ನಮಗೆ ಡೇಟ್ ಸಿಗಲಿಲ್ಲ ಹಾಗಾಗಿ ಇಟ್ಕೊಂಡಿದ್ದೀವಿ ಅಂತ ಒಂದು ಕಾರಣವನ್ನು ಕೊಡ್ತಾರೆ. ಶಾಲೆಯಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕು. ಆ ಶಾಲೆಯಲ್ಲಿ ಓದ್ತಾ ಇರೋ ಹಿಂದೂ ಮಕ್ಕಳು ನಿಧಾನಗತಿಯಲ್ಲಿ ನಮ್ಮ ಆಚರಣೆ ವಿಚಾರಗಳನ್ನು ದೂರ ಮಾಡ್ಕೋಬೇಕು ಅನ್ನೋ ಒಂದು ದುರುದ್ದೇಶವನ್ನು ಈ ಕ್ರೈಸ್ಟ್ ಮಿಷನರಿ ಸಂಸ್ಥೆ
ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಖತರ್ನಾಕ್ ಕಳ್ಳಿಯೊಬ್ಬಳ ಆಟ ಬಯಲಿಗೆ ಬಂದಿದೆ. ನಗರದ ಆಸ್ಪತ್ರೆಗಳನ್ನೇ ಟಾರ್ಗೆಟ್ ಮಾಡಿ ನರ್ಸ್ ಅಂತ ಹೇಳಿಕೊಂಡು ಆಸ್ಪತ್ರೆಗಳಲ್ಲಿ ಸಿಕ್ಕಿದ್ದನ್ನೆಲ್ಲ ಕದ್ದು ಎಸ್ಕೇಪ್ ಆಗ್ತಾ ಇದ್ದ ಕಳ್ಳಿಯ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಅಲ್ಲದೆ ಡಾಕ್ಟರ್ ಅಂತ ಬಂದು ರೋಗಿಯ ಮೈಮೇಲಿದ್ದ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ದಾಳೆ. ಸದ್ಯ ಕಳ್ಳಿಯ ಕೈಚಳಕಕ್ಕೆ ಶಾಕ್ ಆದ ಆಸ್ಪತ್ರೆ ಆಡಳಿತ ಮಂಡಳಿ ಕಳ್ಳಿಯ ವಿರುದ್ಧ ಅಶೋಕ್ ನಗರ ಠಾಣೆಯಲ್ಲಿ ದೂರು ದಾಖಲು ಮಾಡಿದೆ. ಎರಡು ಬೈಕ್ಗಳ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿ ಸವಾರ ಲಾರಿ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪಿದಂಥ ಘಟನೆ ವಿಜಯಪುರದಲ್ಲಿ ನಡೆದಿದೆ. ಮಾರುತಿ ಕಾಲೋನಿಯಲ್ಲಿ ಅಪಘಾತ ನಡೆದಿದೆ. ಮೊದಲಿಗೆ ಎರಡು ಬೈಕ್ಗಳ ಮಧ್ಯೆ ಭೀಕರ ಡಿಕ್ಕಿಯಾಗುತ್ತೆ. ವಿಠಲ್ ದುಂಡಪ್ಪ ಉಕ್ಕಲಿ ಎಂಬಾತ ಪಕ್ಕಕ್ಕೆ ಬಿದ್ದಿದ್ದಾನೆ. ಅದೇ ಸಮಯಕ್ಕೆ ಬಂದಂಥ ಲಾರಿ ವಿಠಲ್ ಮೇಲೆ ಹರಿದಿದೆ. ಘಟನೆಯ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿಲಿಕಾನ್ ಸಿಟಿಯ ನಟೋರಿಯಸ್ ಸುಲಿಗೆಗೋರರನ್ನ ಅರೆಸ್ಟ್ ಮಾಡಲಾಗಿದೆ. 50ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬೇಕಾಗಿದ್ದ ಅಬ್ರಾರ್ ಹಾಗೂ ಅಫ್ತಾಬ್ ಎಂಬ ಸುಲಿಗೆಕೋರರನ್ನ ರಾಜಗೋಪಾಲನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಬ್ರಾರ್ನ ಗ್ಯಾಂಗ್ ಹಾಡಹಗಲೇ ಲಾಂಗ್ ಹಿಡಿದು ಸುಲಿಗೆ ಮಾಡ್ತಾ ಇತ್ತು. ಬಿಟಿಎಂ ಲೇಔಟ್ ಶಿವಾಜಿನಗರದಲ್ಲಿ ಈ ಗ್ಯಾಂಗ್ ಅಬ್ಬರ ಜಾಸ್ತಿ ಇತ್ತು. ರಾಜಗೋಪಾಲನಗರ ಕಾಮಾಕ್ಷಿಪಾಳ್ಯ ಭಾಗದಲ್ಲೂ ರಾಬರಿ ಮಾಡಲಾಗಿತ್ತು. ಶಿವಾಜಿನಗರದ ಉದ್ಯಮಿಯೊಬ್ಬರನ್ನ ಸುಲಿಗೆ ಮಾಡಲಾಗಿತ್ತು. ಸದ್ಯ ಆರೋಪಿಗಳನ್ನ ಬಂಧಿಸಿರುವಂತಹ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಸ ವಿಲೇವಾರಿ ಘಟಕದ ಹೊಗೆಯಿಂದ ಕೊಪ್ಪಳ ತಾಲೂಕಿನ ಭಾಗ್ಯನಗರದ ಜನ ಕಂಗಾಲಾಗಿದ್ದಾರೆ. ಭಾಗ್ಯನಗರದ ಹೊರವಲಯದ ಸ್ಮಶಾನದ ಬಳಿ ಕಸ ವಿಲೇವಾರಿ ಘಟಕವಿದ್ದು ರಾತ್ರಿ ವೇಳೆಯಲ್ಲಿ ಕಸಕ್ಕೆ ಬೆಂಕಿ ಹಚ್ಚೋದ್ರಿಂದ ಹೊಗೆ ಎದ್ದು ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸ್ಥಳಕ್ಕೆ ಕೊಪ್ಪಳ ತಹಶೀಲ್ದಾರ್ ಭೇಟಿಯನ್ನು ನೀಡಿದಾಗ ಶಾಶ್ವತ ಪರಿಹಾರವನ್ನು ಕಲ್ಪಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ನಾಂಗಲದಲ್ಲಿ ಆರತಿ ಎಂಬ ಯುವತಿಯನ್ನ ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಅದೇ ಊರಿನ ತಿಮ್ಮಯ್ಯ ಎಂಬಾತನೇ ಕೊಲೆ ಮಾಡಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಕೃತ್ಯ ನಡೆದ ಸ್ಥಳದಿಂದ ಅನತಿ ದೂರದಲ್ಲಿರುವಂತಹ ಕೆರೆಯ ಬಳಿಯಲ್ಲಿ ತಿಮ್ಮಯ್ಯನ ಚಪ್ಪಲಿ ಹೆಲ್ಮೆಟ್ ಪತ್ತೆಯಾಗಿದ್ದು ತಿಮ್ಮಯ್ಯನಿಗೋಸ್ಕರ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಕೆರೆ ಬಳಿಯಲ್ಲಿ ತಿಮ್ಮಯ್ಯನ ಚಪ್ಪಲಿ, ಮದ್ಯದ ಬಾಟ್ಲಿ, ವಿಷದ ಡಬ್ಬಿ ಸಿಕ್ಕಿದ್ದು ಆರೋಪಿ ತಿಮ್ಮಯ್ಯ ವಿಷ ಕುಡಿದು ಕೆರೆಗೆ ಹಾರಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಚಿಕ್ಕಮಗಳೂರಿನಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕಾಂಗ್ರೆಸ್ ನಾಯಕನಿಗೆ ಶಾಕ್ ಕೊಟ್ಟಿದ್ದಾರೆ. ಕೆಪಿಸಿಸಿ ಕಿಸಾನ್ ಸೆಲ್ ರಾಜ್ಯ ಸಂಚಾಲಕ ಅಕ್ಮಲ್ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದ್ದು ಅಕ್ಮಲ್ ಒಡೆತನದ ಕಾಫಿ ಕ್ಯೂರಿಂಗ್ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ. ಶಿರಾಡಿಘಾಟ್ ರಸ್ತೆಯಲ್ಲಿ ಸುರಂಗ ಯೋಜನೆಗೆ ಮತ್ತೆ ಮರು ಜೀವ ಸಿಕ್ಕಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸುರಂಗ ನಿರ್ಮಿಸುವ ಹಳೆ ಯೋಜನೆ ಕೈಗೆತ್ತಿಕೊಳ್ಳುವ ಬಗ್ಗೆ ಸಂಸದ ಕಟೀಲ್ಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಪತ್ರ ಬರೆದಿದ್ದಾರೆ. 23 ಕಿಲೋಮೀಟರ್ ಸುರಂಗ ನಿರ್ಮಾಣಕ್ಕೆ ಮೇ ತಿಂಗಳಲ್ಲಿ ಬಿಡ್ ಕರೆಯಲಾಗುತ್ತೆ ಅಂತ ಹೇಳಿ ಗಡ್ಕರಿ ತಿಳಿಸಿದ್ದಾರೆ. ಕೇಂದ್ರ ಹೆದ್ದಾರಿ ಸಚಿವರ ಪತ್ರಕ್ಕೆ ಸ್ಥಳೀಯರು ಭಾರೀ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಾಳಾಗಿರುವಂತಹ ಶಿರಾಡಿ ರಸ್ತೆಯನ್ನು ಮೊದಲು ಸರಿ ಮಾಡಿ ಅಂತ ಸ್ಥಳೀಯರು, ರಾಜಕಾರಣಿಗಳು, ಪರಿಸರವಾದಿಗಳು ಹೇಳ್ತಾ ಇದ್ದಾರೆ. ಟನಲ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾರೆ. ಇದು ಕೂಡ ದೊಡ್ಡ ಫೇಲಿಯರ್ ಅಂತ ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ ಆಗ್ಬೋದು ಅಥವಾ ನಾನಾ NGOs ಆಗ್ಬೋದು, ಇದಕ್ಕೆ ಯಾವ ಕಾರಣಕ್ಕೂ ಪರಿಸರ ವಿರೋಧಿಗಳು ಕೂಡ ಇದಕ್ಕೆ ಯಾವ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡಲ್ಲ. ಇದು ನಿಜವಾಗಿ ಏನು ನಡೀತಿದೆ ಅನ್ನೋದನ್ನು ಕೇಂದ್ರ ಸರ್ಕಾರ ತೆರೆದಿಡಬೇಕು. ಆಯಿತು, ಇವತ್ತು ನೀವು 12.5 ಕೋಟಿ ಕೊಡ್ತೀನಿ ಅಂತ ಯಾಕೆ ಕೊಡ್ತಾ ಇದ್ದೀರಿ? ಏನಾದರೂ ಔಚಿತ್ಯ ಏನಿದೆ, ಅಗತ್ಯ ಏನಿದೆ? ಏನದೊಂದು ಸುಮ್ಮನೆ ತೋರ್ಸೋದಕ್ಕೆ ಮಾಡ್ಬೋದು ಅಷ್ಟೇ. ನಾವು ಟನಲ್ ಮಾಡೋದು ಇದೇನು ಹಿಮಾಚಲ ಪ್ರದೇಶ ಅಲ್ಲ, ಅಸ್ಸಾಂ ಅಲ್ಲ, ಮೇಘಾಲಯ ಅಲ್ಲ, ಏನಲ್ಲ. ಪೋಲ್ ಆಗ್ತಕ್ಕಂಥ ಹಣವನ್ನು ಪೋಲ್ ಮಾಡ್ತಕ್ಕಂಥ ಉದ್ದೇಶ ಅಷ್ಟೇ. ತಾಂತ್ರಿಕ ಒಂದು ಪ್ರಚಾರಕ್ಕಾಗಿ ಮಾಡ್ತಿರ್ತಕ್ಕಂಥ ಯೋಜನೆ ಅಂತ ಅಷ್ಟು ನೇರವಾಗಿ ಹೇಳಬಲ್ಲೆ. ಕೇಂದ್ರ ಸರ್ಕಾರ ಏನು ಅಂದೇನು ಅವರೇನು ಕ್ಯೂಡ್ರಲ್ಲ, ಜಾಡ ಥರ ಮೆರಿತಿದ್ದಾರೆ ಅವರು. ಗೊತ್ತು, ಪರಿಸರ ಇಲಾಖೆಯವರು ಒಪ್ಪಿಗೆ ಕೊಡಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಆದರೂ ಪ್ರಯತ್ನ ಮಾಡ್ತಾಯಿದ್ದಾರೆ. ಚಂಡೀಗಢದಲ್ಲಿ ದೆಹಲಿ ಮಾದರಿಯ ಅಪಘಾತ ಸಂಭವಿಸಿದೆ. ರಸ್ತೆ ಬದಿಯಲ್ಲಿ ಬೀದಿ ನಾಯಿಗಳಿಗೆ ತೇಜಸ್ವಿ ಕೌಶಲ್ ಎಂಬ 16 ವರ್ಷದ ಬಾಲಕಿ ಆಹಾರ ನೀಡ್ತಾ ಇತ್ತು. ಆಗ ವೇಗವಾಗಿ ಬಂದಂಥ ಕಾರೊಂದು ಬಾಲಕಿಗೆ ಡಿಕ್ಕಿ ಹೊಡೆದಿದೆ. ಗಾಯಗೊಂಡ ತೇಜಸ್ವಿ ಕೌಶಲ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಪಘಾತದಲ್ಲಿ ಬಾಲಕಿ ಗಾಯಗೊಂಡು ನರಳಾಡ್ತಿದ್ರು ಕೂಡ ಸವಾರ ಮಾತ್ರ ಕಾರನ್ನು ನಿಲ್ಲಿಸಿಲ್ಲ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.
ಹೋರಿ ಬೆದರಿಸುವಂತ ಸ್ಪರ್ಧೆಗೆ ಶಿವಮೊಗ್ಗದಲ್ಲಿ ಇಬ್ಬರು ಬಲಿಯಾಗಿದ್ದಾರೆ. ಶಿವಮೊಗ್ಗದ ಅಲ್ಕೊಳ ನಿವಾಸಿ ಲೋಕೇಶ್ ಎಂಬಾತ ಹೊನಗನಹಳ್ಳಿಯಲ್ಲಿ ನಡೆದಂತ ಹೋರಿ ಬೆದರಿಸುವಂತ ಸ್ಪರ್ಧೆಯಲ್ಲಿ ಸಾವನ್ನಪ್ಪಿದ್ರೆ, ಶಿಕಾರಿಪುರ ತಾಲೂಕಿನ ಮಾಳೂರಿನಲ್ಲಿ ನಡೆದಂತ ಹೋರಿ ಬೆದರಿಸುವಂತ ಸ್ಪರ್ಧೆಯಲ್ಲಿ ರಂಗನಾಥ್ ಎಂಬಾತ ಸಾವನ್ನಪ್ಪಿದ್ದಾನೆ. ಮಾಳೂರಿನಲ್ಲಿ ನಡೆದಂತ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ ಇಬ್ಬರಿಗೆ ಗಾಯ ಆಗಿದೆ. ತಮಿಳುನಾಡಲ್ಲಿ ಸಂಕ್ರಾಂತಿ ಸಮಯದಲ್ಲಿ ಜಲ್ಲಿಕಟ್ಟು ಆಡುವಂಥದ್ದು ಸಾಮಾನ್ಯ. ಮದುರೈ ಜಿಲ್ಲೆಯ ಅವನಿಯಪುರಂ ಎಂಬಲ್ಲಿ ಜಲ್ಲಿಕಟ್ಟು ವೇಳೆ 60 ಮಂದಿ ಗಾಯಗೊಂಡಿದ್ದು 20 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡ 20 ಮಂದಿಯನ್ನ ರಾಜಾಜಿ ಆಸ್ಪತ್ರೆಗೆ ಸೇರಿಸಲಾಗಿದೆ. ಇನ್ನುಳಿದ 40 ಮಂದಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. அளவிடா இல்ல ஒரு ஆளு மாடு நெருக்க இல்ல ஒரு ஆளு புரிய அளவிடா அடுத்து நொறுக்குதா அத்தாடி அத்து இல்ல 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 மாடு வெற்றி பெற்றதியா 2 பேர் பிடிச்சா இனிமே மாடு அறுவையா ஏய் உன்னைய சொன்ன ஆடடா நெருங்கு மாட்டை நெருங்கு உன்னைய பாத்துட்டு அளவிடா பரிசு ஆடடே அமைச்சர் வழங்க ஒரு அண்டா அளவிடா இல்ல ஒரு ஆளு மாடு நெருக்க இல்ல ஒரு ஆளு புரிய அளவிடா அடுத்து நொறுக்குதா அத்தாடி அத்து ಇಲ್ಲ. ಕಟ್ಟೆ ಕಾಸಿಗಾಗಿ ಅರ್ಚಕರು ದೇವಸ್ಥಾನದ ಒಳಗೆ ಕೈ ಮಿಲಾಯಿಸಿರುವಂತಹ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ಕೊಳ್ಳೇಗಾಲ ತಾಲೂಕಿನ ಚಿಕ್ಕಲ್ಲೂರು ಸಿದ್ದಪ್ಪಾಜಿ ದೇವಾಲಯದಲ್ಲಿ ಕುಮಾರ್, ಶಂಕರಪ್ಪ, ಬಾಲಾಜಿ ಎಂಬ ಅರ್ಚಕರ ಮಧ್ಯೆ ಜಗಳ ನಡೆದಿದ್ದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಪಂಜಾಬ್ನ ಫರೀದ್ಕೋಟ್ನ ಮೆಡಿಕಲ್ ಸ್ಟೋರ್ನಲ್ಲಿ ದರೋಡೆಯಾಗಿದೆ. ಏಕಾಏಕಿ ಗನ್ ಹಿಡಿದು ಮೆಡಿಕಲ್ಗೆ ನುಗ್ಗಿದ ದುಷ್ಕರ್ಮಿಗಳು ಗನ್ ತೋರಿಸಿ ಸುಮಾರು 40,000 ರೂಪಾಯಿ ಹಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ಘಟನೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಈಶಾನ್ಯ ಚೀನಾದಲ್ಲಿ ರಾಸಾಯನಿಕ ಸ್ಥಾವರದಲ್ಲಿ ಸ್ಫೋಟ ಸಂಭವಿಸಿದ್ದಕ್ಕೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಈ ದುರಂತದಲ್ಲಿ 12 ಮಂದಿ ನಾಪತ್ತೆಯಾಗಿದ್ದಾರೆ. ಕೆಮಿಕಲ್ ಫ್ಯಾಕ್ಟರಿಯಲ್ಲಿನ ಬೆಂಕಿ ಇದು ಕೂಡ ಇನ್ನೂ ಉರಿತಾ ಇದೆ. ಆ ಬೆಂಕಿಯನ್ನ ಹರಡದಂತೆ ಎಚ್ಚರ ವಹಿಸಲಾಗಿದೆ. ಉಪಕರಣಗಳ ಅಳವಡಿಕೆ ಮತ್ತು ನಿರ್ವಹಣೆಯ ಸಮಯದಲ್ಲಿ ಈ ಸ್ಫೋಟ ಸಂಭವಿಸಿದೆ.小王哪都跑出来了？对呀，给我玩个小王那时候离开的了，没得别可能了。ಉತ್ತರ ಪ್ರದೇಶದ ಅಲಿಗಢದಲ್ಲಿ ಟಾಮಿ ಮತ್ತು ಜೇಲಿ ಎಂಬ ನಾಯಿಗಳ ಮದುವೆಯನ್ನ ಮಾಡಲಾಗಿದೆ. ಹೌದು, ಅದ್ಧೂರಿಯಾಗಿ ನಾಯಿಗಳ ಕಲ್ಯಾಣ ನೆರವೇರಿದ್ದು ಜನರು ಡಾನ್ಸ್ ಮಾಡಿ ಸಂಭ್ರಮಿಸಿದ್ದಾರೆ. ऊपर करो तेरा दोनों के कहाँ भाग रहे हो रे रुक जा लेट दे खड़ा हो जा तीनों छूट जाओ ಮಲೆನಾಡಿನ ಗ್ರಾಮದೊಳಗಡೆ ಭೀಮಾ ಎಂಬ ಆನೆ ದಿನನಿತ್ಯ ಎಂಟ್ರಿ ಕೊಡ್ತಾ ಇದೆ. ಈ ಆನೆ ಯಾರೊಬ್ಬರಿಗೂ ಕೂಡ ತೊಂದರೆಯನ್ನ ನೀಡದೆ ರಾಜಗಾಂಭೀರ್ಯದಿಂದ ಹೆಜ್ಜೆಯನ್ನ ಹಾಕುತ್ತೆ. ಇಂದು ಬೆಳಗ್ಗೆ ಕೂಡ ಭೀಮಾ ಸಕಲೇಶ್ಪುರ ತಾಲೂಕಿನ ಈಶ್ವರಹಳ್ಳಿ ಗ್ರಾಮದ ಒಳಗಡೆ ಬಂದು ಪರೇಡ್ ಅನ್ನ ಮಾಡಿದ್ದಾರೆ. ಗ್ರಾಮಸ್ಥರು ಮನೆಯ ಮುಂದೆ ನಿಂತು ಭೀಮನನ್ನ ನೋಡಿದ್ದಾರೆ.
ಎಲ್ಲಿಂದ ಹೌದಾ ಓ ನೀವು ಫಾಲೋ ನಾನು ರೋಡಿಗೆ ಬಂದಿರಕ್ಕಲ್ಲ ಕೆಲವ್ರ ಕಡೆ ತಿರ್ಕದೆ ತಾನೆ ಕೆಲವ್ರ ಕಡೆಗೆ ಬಂದೆ ತಾನೆ. ಮಂಡ್ಯದ ಸಿದ್ದಯ್ಯನ ಕೊಪ್ಪಲು ಗ್ರಾಮದಲ್ಲಿ ಎತ್ತು ತಮಟೆ ಸದ್ದಿಗೆ ಹೆಜ್ಜೆ ಹಾಕಿದೆ. ನಿನ್ನೆ ಮಕರ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಎತ್ತಿಗೆ ಅಲಂಕಾರವನ್ನ ಮಾಡಲಾಗಿತ್ತು. ಸಿದ್ಧತೆಗೂ ಮೊದಲು ಮೆರವಣಿಗೆಗೆ ಅಂತ ತಮಟೆಯನ್ನ ಕರೆಸಲಾಗಿತ್ತು. ಆಗ ತಮಟೆ ಬಡಿತಾ ಇದ್ದಂತೆ ಎತ್ತು ಸಖತ್ತಾಗಿ ಸ್ಟೆಪ್ ಹಾಕಿದೆ. ಸ್ಯಾಂಡಲ್ವುಡ್ನ ಸ್ಟಾರ್ ಜೋಡಿ ನಟ ವಸಿಷ್ಠ ಹಾಗೂ ಹರಿಪ್ರಿಯಾ ಇದೇ ತಿಂಗಳ 26ಕ್ಕೆ ಹಸೆಮಣೆ ಇರಲಿಕ್ಕೆ ಸಜ್ಜಾಗಿದ್ದಾರೆ. ತಮ್ಮ ವಿವಾಹಕ್ಕೆ ಸ್ಯಾಂಡಲ್ವುಡ್ ಗಣ್ಯರನ್ನ ಸ್ವಾಗತಿಸುವುದರಲ್ಲಿ ಈ ಜೋಡಿ ಬ್ಯುಸಿಯಾಗಿದೆ. ಕಿಚ್ಚ ಸುದೀಪ್ ಸೇರಿದಂತೆ ಸ್ಯಾಂಡಲ್ವುಡ್ನ ಸ್ಟಾರ್ ನಟ ನಟಿಯರಿಗೆ ಸಿಂಹಪ್ರಿಯ ಮದುವೆಯ ಮಮತೆಯ ಕರೆಯೋಲೆಯನ್ನು ಕೊಟ್ಟು ಆಹ್ವಾನಿಸ್ತಾ ಇದ್ದಾರೆ.